ನಮಸ್ಕಾರ ವೀಕ್ಷಕರೇ. ಇನ್ಸೈಟ್ ನ್ಯೂಸ್ ಮೂಲಕ ಬೆಳಗಾವಿ ಜಿಲ್ಲೆಯ ಮಾತ್ರವಲ್ಲದೆ ನಮ್ಮ ನಾಡಿನ ಪ್ರತಿಭೆಗಳನ್ನು ಪರಿಚಯಿಸುವಂಥ ಒಂದು ವಿಶಿಷ್ಟ ವೇದಿಕೆ. ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸುನೀತಾ ದೇಸಾಯಿ. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ನಾವೆಲ್ಲ ಹಿರಿಯರಾದ ಮೇಲೆ ಯಾವ ರೀತಿ ವಿಚಾರ ಮಾಡ್ತೀವೋ ಅದೇ ರೀತಿಯ ವಿಚಾರಧಾರೆ ಅಂದರೆ ಸಮಾಜಮುಖಿಯಾಗಿ ಇವತ್ತಿನ ಪುಟ್ಟ ಪುಟ್ಟ ಮಕ್ಕಳು ಮತ್ತು ಯುವಕರು ಆ ರೀತಿಯ ಒಂದು ಚಿಂತನೆಗಳನ್ನು ಅಳವಡಿಸ್ಕೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಬೆಳಗಾವಿಯ ಮಕ್ಕಳು ಅಂದರೆ ಕೇಳಬೇಕಾ, ಇಲ್ಲಿ ಸಂಸ್ಕೃತಿಗಳ ಸಂಗಮ, ವಿವಿಧ ಭಾಷೆಗಳನ್ನು ಕಲಿತಾರೆ. ಜೊತೆಗೆ ಈ ವೈವಿಧ್ಯಗಳನ್ನು ಕಲಿತಾ ಎಲ್ಲೋ ಒಂದು ಕಡೆ ಸಮಾಜಮುಖಿಯಾಗಿ ಕೂಡ ತಮ್ಮನ್ನು ತಾವು ಸಮಾಜಕ್ಕೆ ಅರ್ಪಿಸಿಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಚಿಂತನೆ ಮಾಡ್ತಾರೆ. ಈ ರೀತಿ ಒಬ್ಬ ಪ್ರತಿಭೆ ಇವತ್ತು ನಮ್ಮೊಂದಿಗೆ. ವಿಶೇಷ ಅಂದರೆ ಇವನು ಬೆಳಗಾವಿಯ ಒಬ್ಬ ಹಿರಿಯ ಪತ್ರಕರ್ತರ ಮಗ ಕೂಡ ಹೌದು, ಕಿರಣ್ ಉಪ್ಪಾರ್ ಅಂತ. ಕಿರಣ್ನಲ್ಲಿರುವಂಥ ವಿಶೇಷತೆ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಕಿರಣ್ ಇವರನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನಮಸ್ಕಾರ ಕಿರಣ್, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಈಗ ನಿಮ್ಮ ಬಗ್ಗೆ ಬಹಳಷ್ಟು ನಾವು ಕೇಳಿದ್ದೀವಿ. ಮೊಟ್ಟ ಮೊದಲಿಗೆ ಕೇಳಿರೋದು ನಿಮ್ಮ ಒಂದು ಇತ್ತೀಚೆಗೆ ಜನರಿಗೆ ಸಂದೇಶವನ್ನು ಕೊಡುವಂಥ ಒಂದು ಕಿರು ಚಿತ್ರದ ಮೂಲಕ ಸಾಕಷ್ಟು ಬೆಳಗಾವಿಯಲ್ಲಿ ನೀವು ಹೆಸರನ್ನ ಮಾಡಿದ್ದೀರಿ. ಒಂದು ವಿಷಯನ ಬಯಸ್ತೀನಿ, ನೀವು ಕಲಿತಾ ಇರೋದು LLB, ಇದಕ್ಕೂ ಮುಂಚೆ ಮಾಡಿರೋದು ಕಂಪ್ಯೂಟರ್ ಕೋರ್ಸನ್ನು, ಈಗ ನೀವು ಮಾಡ್ತಾ ಇರೋದು ಕಿರುಚಿತ್ರಗಳನ್ನು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿ ಫೋಕಸ್ ಮಾಡಿದ್ರಿ? ಇದಕ್ಕೆ ಬಾಲ್ಯದ ಯಾವುದಾದ್ರೂ ಘಟನೆ ಕಾರಣವಾಯ್ತಾ ಅಥವಾ ಯಾಕಾಗಿ ನಿಮಗೆ ಇತ್ತ ಕಡೆ ಆಸಕ್ತಿ ಬಂತು? ಮ್ಯಾಮ್, ಮೊದಲಿಂದನೂ ನನಗೆ ಆಸಕ್ತಿ ಇತ್ತು ಮ್ಯಾಮ್ ಇದರೊಳಗಡೆ. ಇನ್ ಆ್ಯಕ್ಟಿಂಗ್, ಡೈರೆಕ್ಷನ್, ಈವನ್ ಸ್ಕ್ರಿಪ್ಟ್ ರೈಟಿಂಗ್ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ, ಇದರೊಳಗಡೆ ನನಗೆ ತುಂಬ ಮೊದಲಿಂದನೇ ಆಸಕ್ತಿ ಇತ್ತು. ಆಮೇಲೆ ಅದ್ರ ಜೊತೆಗೆ ನನಗೆ ಇಂಟ್ರೆಸ್ಟ್ ಪ್ರಕಾರ ಐ ಸೇಡ್ ಮೈ ಫಾದರ್ಸ್, ಅಪ್ಪಂಗೆ ಹೇಳಿದೆ ಈ ಥರ ಇದೆ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ. ಹಿ ಸಪೋರ್ಟೆಡ್ ಮೀ ಲಾಟ್. ಆ್ಯಂಡ್ ಈವನ್ ಪ್ಲ್ಯಾನಿಂಗ್ ಇತ್ತು ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡು ಏನಾದರೂ ಮಾಡಬೇಕಂತ. ಆ್ಯಂಡ್ ಮೈ ಫಾದರ್ ವಿಶ್ ವಾಸ್ ದೇರ್ ಟು ಡೂ ಲಾ ವಗೇರಾ, ಇಟ್ ವಿಲ್ ಹೆಲ್ಪ್ ಮೀ ಇನ್ ಫ್ಯೂಚರ್. ಸೊ ನಾನು ಅದು ಮಾಡಿಕೊಂಡೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ನಿಮ್ಮ ತಂದೆ ಒಬ್ಬ ಪತ್ರಕರ್ತರು, ಜೊತೆಗೆ ಈ ಒಂದು ಕೆಲಸ ಮಾಡುವಾಗ ಯಾವತ್ತವರು ಬೇಡ, ಭವಿಷ್ಯಕ್ಕಾಗಿ ಏನಾದರೂ ಒಳ್ಳೇದನ್ನು ಮಾಡ್ಕೋ, ಯಾಕೆಂದರೆ ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ ಕಲ್ತಿದ್ರಿ ನೀವು, ಇದೇ ನಿಟ್ಟಿನಲ್ಲಿ ನೀವು ಮುಂದುವರಿಬೋದು ಅಂತ ಹೇಳಿಲ್ವಾ? ಅಥವಾ ಈ ಒಂದು ಪಿಕ್ಚರ್ಗಳನ್ನು ಮಾಡೋದು, ಕಿರುಚಿತ್ರಗಳನ್ನು ಮಾಡೋ ಮೂಲಕ ಟೈಮ್ ವೇಸ್ಟ್ ಮಾಡಬೇಡ ಅನ್ನೋ ರೀತಿ ಯಾವತ್ತಾದರೂ ಹೇಳಿದ್ರಾ? ಅದನ್ನು ಹೇಳಿಲ್ಲ ಮ್ಯಾಮ್. ಅದನ್ನ ಹೇಳಿದ್ದು ಎಕ್ಸಾಮ್ ಟೈಮ್ಸ್ ಅವಾಗ ಮಾತ್ರ. ಬಟ್ ಇವಾಗೇನು ಅಂಥದ್ದೇನಿಲ್ಲ. ಬಟ್ ಹಿ ಸಪೋರ್ಟ್ ಮೀ. ಮತ್ಲಬ್ ಈ ನಿಮ್ಗೆ ಟ್ಯಾಲೆಂಟ್ ಇದೆ ಅಂತಂದರೆ ನೀನು ಅದನ್ನು ಹೋಗು, ನೀನು ಅದನ್ನು ಮಾಡು, ಟ್ರೈ ಮಾಡು, ಎಲ್ಲದ್ರೊಳಗೂ ಟ್ರೈ ಮಾಡು, ನೀನು ಯಾವ್ದು ಈಸಿ ಆಗುತ್ತೆ ಅದನ್ನ ಮಾಡ್ತಾ ಇರಿ ನೀನು ಅಂತ ಹೇಳ್ತಾರೆ ಮ್ಯಾಮ್. ಜೊತೆಗೆ ಇತ್ತೀಚೆಗೆ ನಿಮ್ಮ ಕಿರುಚಿತ್ರ ಏನು ಬಂತು, ಬಹಳಷ್ಟು ಸದ್ದನ್ನು ಮಾಡ್ತು. ಬಹಳಷ್ಟು ಜನರಿಗೆ ಈ ಒಂದು ಜನರನ್ನ ಮೊದಲ ಪ್ರಯತ್ನದಲ್ಲಿ ಸೆಳೆಯುವಂಥ ಒಂದು ಅವಕಾಶ ಸಿಗೋದಿಲ್ಲ. ಆದರೆ ನಿಮಗೆ ಅದ್ಭುತವಾದಂಥ ವೇದಿಕೆ ಸಿಕ್ತು. ಯಾಕೆಂದರೆ ಅದರಲ್ಲಿ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕೊಡಲೇಬೇಕಾದಂಥ ಒಂದು ಮೆಸೇಜನ್ನು ನೀವು ಕೊಟ್ರಿ. ಆ ಬಗ್ಗೆ ಹೇಳೋದಾದರೆ ಮ್ಯಾಮ್, ಇದನ್ನು ನಾವು ಸ್ಮಾರ್ಟ್ ಸಂಕಟನ ಏನು ಮಾಡಿದ್ದೀವಿ, ಇಟ್ ಈಸ್ ಫಾರ್ ಪೀಪಲ್. ಅಂದರೆ ಮೆಸೇಜ್ ಕೊಟ್ಟಿದ್ದೀವಿ ನಾವು. ಏನಿದೆ ಅಂದರೆ ಸ್ಮಾರ್ಟ್ ಸಂಕಟ ಅಂತಂದರೆ ಇವಾಗ ಮೊಬೈಲಿಗೆ ತುಂಬ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಮಕ್ಕಳು ಜಾಸ್ತಿ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅದನ್ನು ನಾವು ಹೆಂಗೆ ಜನಕ್ಕೆ ತೋರಿಸ್ಬೋದು, ಹೌ ಒಂದು ಪ್ಯಾರೆಂಟ್ ಹೆಂಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅದನ್ನು ಹೆಂಗೆ ನಾವು ಸ್ವಲ್ಪ ಸೈಡಿಗೆ ತಗೋಬೋದು, ಅದನ್ನು ನಾವು ಟ್ರೈ ಮಾಡಿದ್ದೀವಿ. ಸೊ ಇದನ್ನು ಸ್ಕ್ರಿಪ್ಟ್ ಬರಲಿಕ್ಕೆ ಅವಾಗ ನಾನು ತಲೆಯಲ್ಲಿ ಇದನ್ನು ನಮ್ಮ ರವಿ ಅಂತ ಇದ್ದಾರೆ ಡೈರೆಕ್ಟರ್ ಸರು, ಅವ್ರ ಜೊತೆ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇದ್ರ ಮೇಲೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಟೀಮ್ ರೆಡಿ ಮಾಡ್ಕೊಂಡ್ವಿ. ಶ್ರೀರತ್ನ ಫಿಲ್ಮ್ ಕಂಪ್ನೀಸ್ ಅಂತ ಅವ್ರಿಗೆ ಅಪ್ರೋಚ್ ಮಾಡಿಬಿಟ್ಟು ಆ್ಯಂಡ್ ಅವ್ರು ಪ್ರೊಡ್ಯೂಸ್ ಮಾಡಿ ಇಲ್ಲಿ ತನಕ ಬಂತು ಮ್ಯಾಮ್. ಆರಂಭದಿಂದ ಅಂದರೆ ಮೊದಲನೇ ದಿನ ಯಾವಾಗ ನೀವು ಕೆಲಸ ಶುರು ಮಾಡಿದ್ರಿ ಅವತ್ತಿಂದ ಎಷ್ಟು ದಿನ ಟೈಮ್ ಇದಕ್ಕೆ ಕೊಟ್ರಿ ನೀವು ಅಂತ ಪ್ರಾಜೆಕ್ಟ್ ಕಂಪ್ಲೀಟ್ ರೆಡಿ ಆಗೋದಕ್ಕೆ? ಆಲ್ಮೋಸ್ಟ್ 1 ಮಂತ್ ಮ್ಯಾಮ್. ಆಲ್ಮೋಸ್ಟ್ 1 ಮಂತ್ ದಿನ ನಾವು ಫಸ್ಟ್ 15 to 20 ಡೇಸ್ ನಾವು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ವಿ. ಆ್ಯಂಡ್ ಪ್ರಾಪರ್ಟೀಸ್ ರೆಡಿ ಮಾಡ್ಕೊಂಡ್ವಿ, ಲೊಕೇಶನ್ಸ್ ರೆಡಿ ಮಾಡ್ಕೊಂಡ್ವಿ, ಸ್ಟೋರಿ ಬೋರ್ಡ್ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಯಾವ್ಯಾವ ಶೆಡ್ಯೂಲ್ ಹಾಕ್ಕೊಂಡ್ವಿ, ಯಾವ್ಯಾವ ಡೇ ಯಾರ್ಯಾರು ಅವೈಲೇಬಲ್ ಇರ್ತಾರೆ, ಆ್ಯಕ್ಟರ್ಸ್ನ ಹೆಂಗೆ ಸೆಲೆಕ್ಟ್ ಮಾಡಬೇಕು, ಅದನ್ನೆಲ್ಲ ನಾವು ಕಲೆಕ್ಷನ್ ಮಾಡಿಬಿಟ್ಟು ಅದನ್ನೆಲ್ಲ ರಿಪೋರ್ಟ್ ಮಾಡಿಕೊಂಡು ಆಮೇಲೆ 2 to 3 ಡೇಸ್ ಶೂಟ್ ಮುಗಿಸ್ಕೊಂಡ್ವಿ. ನೀವು ಈ ಒಂದು
ಶಾರ್ಟ್ ಮೂವಿ ಏನಿದೆ ಇದರಲ್ಲಿ ಮುಖ್ಯ ಪಾತ್ರಧಾರಿ ಆಗ್ತೀರಾ, ಆದರೆ ಅದರಲ್ಲಿ ಮುಖ್ಯವಾದಂಥ ಆಕರ್ಷಣೆ ಮತ್ತೊಬ್ಬರು, ಅವರು ನಿಮಗೆ ತಂಗಿ ಕೂಡ. ಅವ್ರ ಬಗ್ಗೆ ಅವಳು ಪುಟ್ಟಿ, ನನ್ನ ತಂಗಿ ಖುಷಿ ಅಂತ. ಶಿ ಈಸ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಅವಳಿಗೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅವ್ರ ಮನೇಲಿ. ಸೊ ಅವಳಿಗೆ ನಾವು ಒಂದು ತಲೆಯಲ್ಲಿತ್ತು ಅವಳಿಗೂ ಏನಾದ್ರು ಒಂದು ಕ್ಯಾರೆಕ್ಟರ್ ಕೊಡೋಣ, ಅವಳು ಮಾಡ್ತಾಳೆ ಅಂತ. ಸೊ ಅದಕ್ಕೆ ಅವಳಿಗೆ ಅದನ್ನೂ ಪ್ರಯತ್ನ ಮಾಡಿಬಿಟ್ಟು ವಿ ಟುಕ್ 4 to 5 days to train her. I trained her well and she did well. She did very well. ಈವನ್ ನನಗೂ ಇನ್ನೂ ಆಶ್ಚರ್ಯ ಆಗತ್ತೆ ಅವಳು ಹೆಂಗೆ ಮಾಡಿದ್ಲಿಲ್ಲ ಅಂತ. ಈವನ್ ನನಗೆ ಕಾಲ್ ಬಂದಾಗ ನಿನ್ಕಿಂತ ನಿನ್ನ ತಂಗಿನ ಚೆನ್ನಾಗಿ ಮಾಡಿದಾಳಪ್ಪ ಅಂತೇಳೆ. ಜೊತೆಗೆ ನಿಮ್ಮ ಜೊತೆ ಇನ್ನೊಂದು ಕ್ಯಾರೆಕ್ಟರ್, ಫಿಮೇಲ್ ಕ್ಯಾರೆಕ್ಟರ್, ಅವ್ರ ಪರಿಚಯ. ಅವಳು ಸುಪ್ರಿಯಾ ಅಂತ. SGBIT ಕಾಲೇಜಲ್ಲಿ ಓದ್ತಾ ಇದ್ರು. ನಾವು ಆಡಿಷನ್ಸ್ ನಡೆಸ್ತಾ ಇದ್ವಿ. ಅವಾಗ ಅವ್ರ ಕಾಂಟ್ಯಾಕ್ಟ್ ಸಿಕ್ತು. ಅವಳಿಗೆ ಅವ್ರಿಗೆಲ್ಲ ಹೇಳಿದ್ವಿ ಹಿಂಗೆಲ್ಲ ವಿಡಿಯೋ ಕಳಿಸಿ ನಿಮ್ಮ ಒಂದು ಆ್ಯಕ್ಟ್ ಮಾಡಿ ಅಂತ. ಸೊ ಅದನ್ನು ಕಳಿಸಿದಾದ್ಮೇಲೆ ನಾವು ಈ ಸೆಲೆಕ್ಟೆಡ್ ಹರ್ ಆಸ್ ಲೀಡ್ ರೋಲ್. ಇಲ್ಲಿ ಒಂದು ಮುಖ್ಯವಾದಂಥ ವಿಷಯ ಅಂದರೆ ನಿಮ್ಮ ತಂದೆ ಕೂಡ ಸಾಮಾಜಿಕ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಅವರ ಪ್ರತಿಯೊಂದು ವರದಿಗಾರಿಕೆ ಇರ್ಬೋದು, ಅವರು ಬರಿತಾ ಇರುವಂಥದ್ದು ಇರ್ಬೋದು, ಪ್ರತಿಯೊಂದು ಕೂಡ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡೋ ರೀತಿ ಇರುತ್ತೆ. ನೀವು ಕೂಡ ಮೊದಲ ಪ್ರಯತ್ನದಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಮಕ್ಕಳು ಜೊತೆಗೆ ದೊಡ್ಡವರು ಮೊಬೈಲ್ಗೆ ಅಡಿಕ್ಟ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಮೂಲಕ ಸಾಕಷ್ಟು ಜನರಿಗೆ ಒಂದು ಮೆಸೇಜ್ ಹೋಗ್ಬೋದು. ಜೊತೆಗೆ ಮಕ್ಕಳಿಗೆ ನಾವು ಪಾಲಕರು ಯಾವ ರೀತಿ ಒಂದು ಟೈಮ್ ಕೊಡಬೇಕು, ಜೊತೆಗೆ ಮೊಬೈಲಿಂದ ಅವರನ್ನು ಎಷ್ಟು ದೂರ ಸೆಳಿಬೋದು, ಜೊತೆಗೆ ಯಾವ ರೀತಿ ಅದೇ ಒಂದು ಮೊಬೈಲನ್ನು ಧನಾತ್ಮಕವಾಗಿ ಬಳಸ್ಕೊಳ್ಬೋದು ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದೀರಾ. ಇದಕ್ಕೆ ಯಾರಾದರೂ ನೀವು ಮನೋವೈದ್ಯರ ಸಂಪರ್ಕ ಏನಾದರೂ ಮಾಡಿದ್ರಾ? ಮಾಹಿತಿನ ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ ಅಂತ? ಮ್ಯಾಮ್, ಮಾಹಿತಿ ಅಂತಂದರೆ ಇವಾಗ ನಾವು ಆಲ್ರೆಡಿ ಸರೌಂಡಿಂಗ್ ಎಲ್ಲ ನೋಡ್ತಾ ಇರ್ತೀವಿ ಮ್ಯಾಮ್. ಆ್ಯಂಡ್ ಮೈ ಫ್ರೆಂಡ್ಸ್ ಮತ್ತು ಅವ್ರು ನಮ್ಮ ಫ್ಯಾಮಿಲಿ ರಿಲೇಷನ್ಸಲ್ಲಿ ಅಲ್ಲಿ ಹೋದಾಗ ಹುಡುಗರು ಮೊದಲು ಹೆಂಗಿದ್ವಿ, ನಾವು ಹೆಂಗಿದ್ವಿ ಅಂದರೆ ಆಟ ಆಡ್ತಿದ್ವಿ, ಆ ಕಡೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾನೆ ಇರಲಿಲ್ಲ. ಇದ್ರೂ ಬೇರೆಯವ್ರ ಮೊಬೈಲ್ ತೊಗೊಳ್ತಿದ್ವಿ, ಅದರೊಳಗೆ ಏನಾದರೂ ಗೇಮ್ಸ್ ಇದ್ದರೆ ಆಡ್ತಿದ್ವಿ, ಬಿಟ್ಬಿಡ್ತಿದ್ವಿ. ಆಮೇಲೆ ನಾವು ಔಟ್ಡೋರ್ ಗೇಮ್ಸ್ ಜಾಸ್ತಿ ಹೈಲೈಟ್ ಮಾಡ್ತಿದ್ವಿ. ಬಟ್ ಇವಾಗ ಹುಡುಗರೆಲ್ಲ ನೋಡ್ರಿ, ಅಂದರೆ ಚಿಕ್ಕ ಮಕ್ಕಳೆಲ್ಲ ಅದನ್ನೇ ಮಾಡ್ತಾ ಇರೋದು, ಎಲ್ಲ ಮೊಬೈಲೇ ನೋಡ್ತಾ ಇದ್ದಾರೆ. ಅವ್ರು ಕರೆದ್ರು ಕೇಳಲ್ಲ, ಏನೂ ಮಾಡಲ್ಲ. ಈವನ್ ಮೈ ಫ್ರೆಂಡ್ಸ್ ಅವ್ರವ್ರ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಏನೂ ಕೇಳಲ್ಲ. ಸೊ ಇದು ಒಂಥರ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ನಮ್ಮ ತಲೆಯಲ್ಲಿ ಬಂತು. ಸೊ ಇದನ್ನು ಮುಗಿಸ್ಕೊಂಡು ನಾವು ಇದನ್ನು ಚರ್ಚೆ ಮಾಡಿದೆ ನಮ್ಮ ಸರ್ ಜೊತೆ. ಸೊ ಹಿ ಸೆಡ್ ಯು ಕ್ಯಾನ್ ಡೂ ಇಟ್ ಆಸ್ ವೆಲ್ ಅಂತ. ಜೊತೆಗೆ ಮೊದಲ ಒಂದು ಪ್ರಯತ್ನಕ್ಕೆ ನೀವು ಪ್ರಯತ್ನ ಮಾಡಿದ್ರಿ, ಬಹಳಷ್ಟು ಸಕ್ಸಸ್ಫುಲ್ ಆಯಿತು. ಜನರ ನಿಮ್ಮ ಒಂದು ಫ್ರೆಂಡ್ಸ್ ಇರ್ಬೋದು, ಅಥವಾ ಬೆಳಗಾವಿ ಜನ ಇರ್ಬೋದು, ಅಥವಾ ಸುತ್ತಮುತ್ತಲಿ ಇದನ್ನು ನೋಡಿದವ್ರ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಕಿರಣ್? ಮ್ಯಾಮ್, ಎಲ್ಲರೂ ತುಂಬ ಒಪ್ಕೊಂಡಿದ್ದಾರೆ, ತುಂಬ ಫಿಲಮ್ನ ತುಂಬ ಹೊಗಳಿದ್ದಾರೆ. ಐ ಆಮ್ ಗ್ಲ್ಯಾಡ್ ಫಾರ್ ದ್ಯಾಟ್. ಆ್ಯಂಡ್ ಈವನ್ ಹೆಂಗೆ ಮಾಡಿದ್ದೀರಾ ಅಂತ ಕೇಳೋ ಬದಲು ಇಷ್ಟು ಮಾಡಿದಿರಲ್ಲ, ಇಷ್ಟು ಚೆನ್ನಾಗಿ ಬಂದಿದೆ, ಮೊದಲನೇ ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಒಂದೊಂದು ಪಾರ್ಟ್ನೂ ಹೊಗಳಿದ್ದಾರೆ ಅವರು. ಈ ಪಾರ್ಟ್ ಚೆನ್ನಾಗಿದೆ, ಇದೆಲ್ಲ ಮಾಡೋದು ಚೆನ್ನಾಗಿದೆ, ಆಮೇಲೆ ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಶಾರ್ಟ್ ಮೂವಿ ಮೊದಲನೇದಿರ್ಬೋದು, ಆದರೆ ಇದಕ್ಕೂ ಮುಂಚೆ ಕೂಡ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ರಿ ಒಂದು ಆಲ್ಬಮ್ ಸಾಂಗ್ ಮೂಲಕ. ಆ ಬಗ್ಗೆ ಮ್ಯಾಮ್, ಅದು ಇದೊಂಥರ ಕಥೆ ಅಂತ ಒಂದು ಆಲ್ಬಮ್ ಸಾಂಗ್ ಇತ್ತು. ನಿತಿನ್ ಅವರು ಅದರೊಳಗೆ ಲೀಡ್ ರೋಲ್ ಆಗಿ ಮಾಡಿದರು. ಆ್ಯಂಡ್ ಸಲೋಮಿ ಡಿಸೂಜಾ ಅವರಂತ, ಆ್ಯಂಡ್ ARK ಸರ್ ಅಂತ ಡೈರೆಕ್ಟರ್ ಇದ್ದಾರೆ. ಈವನ್ ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಬರ್ತಾ ಇದೆ ಅವ್ರದ್ದು ಇದೇ ಕಾಂಬಿನೇಷನಲ್ಲಿ, ಜೊತೆಯಾಗಿ ಹಿತವಾಗಿ ಅಂತ. ಅದು ಥಿಯೇಟ್ರಿಕಲ್ ರಿಲೀಸು. ಆ್ಯಂಡ್ ಇನ್ನೊಂದು ಕೆಲವು ದಿವಸದಲ್ಲಿ ಬರ್ತಾ ಇದೆ. ಮೊನ್ನೆ ಮುದ್ದಾಡು ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ತುಂಬ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಆ್ಯಂಡ್ ಸೊ ಆ ಟೀಮ್ನ ಇಟ್ಕೊಂಡು ಇದು ಮಾಡಿದ್ದೀವಿ ನಾವು. ಇದರ ಜೊತೆಗೆ ವೆಬ್ ಡಿಸೈನ್ ಕೂಡ ಮಾಡ್ತೀರಾ ನೀವು, ಆ ಬಗ್ಗೆ ಏನಾದರೂ ಕೋರ್ಸ್ ಮಾಡಿದ್ದೀರಾ ಅಂತ? ಹಾಂ ಮ್ಯಾಮ್, ಅದು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಇಯರಲ್ಲಿ ಇದ್ದಾಗ ಅವಾಗ ಒಂದಿತ್ತು ಮ್ಯಾಮ್. ಸೊ ಅದನ್ನು ವೆಬ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿಕೊಂಡೆ. ಆಮೇಲೆ ಮಾರ್ಕೆಟಿಂಗ್ 1-2-3 ಟ್ರೈ ಮಾಡಿದೆ, ಅದು ಒಂದು ಬಂತು. ಆಮೇಲೆ ಮತ್ತು ಕಂಪ್ಯೂಟರ್ ಸೈನ್ಸಿಗೆ ಬಂದೆ, ಕೋಡಿಂಗ್ ಎಲ್ಲ ಟ್ರೈ ಮಾಡಿದೆ. ಇನ್ನೂ ಬರ್ತಾಯಿದ್ವಿ ಮ್ಯಾಮ್, ಇನ್ನೂ ಮಾಡ್ತೀವಿ. ಇನ್ನು ಮನೆಯಲ್ಲಿ ತಂದೆ ಬಗ್ಗೆ ನಾವು ಹೇಳಿದ್ವಿ, ಅವರ ಒಂದು ಸಪೋರ್ಟ್ ಈ ಒಂದು ಮೂವಿ ಬಂದ ಮೇಲೆ ಯಾವ ರೀತಿ ಇತ್ತು? ಜೊತೆಗೆ ತಾಯಿ, ಅವ್ರ ಬಗ್ಗೆ ಕೂಡ ಪರಿಚಯ. ಅಪ್ಪ ಈಸ್ ಲೈಕ್ ಆಲ್ವೇಸ್ ವಿತ್ ಮೀ. ಪ್ರತಿ ಸಲ ಸಪೋರ್ಟ್ ಮಾಡೇ ಮಾಡ್ತಾರೆ, ಅದು ನನಗೆ ಗೊತ್ತು. ಆಮೇಲೆ ಅವ್ರು ಇದ್ದಿದ್ದ ಕಾರಣ ಆ್ಯಕ್ಚುಲಿ ಹೀ ಈಸ್ ಇನ್ಸ್ಪಿರೇಷನ್ ಫಾರ್ ಮೀ. ಅವ್ರು ಇದ್ದಿದ್ದಗೋಸ್ಕರನೇ ನಾನು ಇದೆಲ್ಲ ಒಂದು ಸ್ಟೆಪ್ಸ್ ಇದಾಗಿದೆ, ನನಗೆ ಸ್ಟೆಪ್ಸ್ ತೊಗೊಳ್ಲಿಕ್ಕೆ ಈಸಿ ಆಗಿದೆ ಅವರಿಂದಾನೆ. ಆ್ಯಂಡ್ ಈವನ್ ಅಮ್ಮ ಅಂತೂ ನಾನೇ ಹೇಳಬೇಕು, ಅಮ್ಮ ಇಸ್ ದೇರ್ ಆಲ್ವೇಸ್. ಅಂದರೆ ಅವರು ಏನಿದ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಊಟ ಬೇಕಾ, ತಿಂಡಿ ಬೇಕಾ, ಆಲ್ವೇಸ್ ಕೇರ್ ಇದ್ದೇ ಇರುತ್ತೆ. ಆ್ಯಂಡ್ ಈವನ್ ಅಪ್ಪ ಅಮ್ಮ ಇಬ್ಬರು ಇದ್ದೇ ಇರ್ತಾರೆ. ದೇರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಮುಂಬರುವ ದಿನಗಳಲ್ಲಿ ಈ ರೀತಿ
ಮಾಡಬೇಕು ಮತ್ತಷ್ಟು ಶಾರ್ಟ್ ಮೂವಿಗಳನ್ನು ಅನ್ಕೊಂಡಿದ್ದೀರಾ ಕಿರಣ್? ಏನೆಲ್ಲ ವಿಚಾರಗಳಿದೆ? ಎಸ್ ಮ್ಯಾಮ್, ಇವಾಗ ಇದು ಮುಗೀತು. ಇನ್ನು ನೆಕ್ಸ್ಟ್ ಆದಮೇಲೆ ಇವಾಗ ಸ್ವಲ್ಪ ಸದ್ಯಕ್ಕೆ ಲಾ ಎಕ್ಸಾಮ್ಸ್ ಇದೆ. ಆ ಎಕ್ಸಾಮ್ಸ್ ಮುಗಿಸ್ಕೊಂಡು ಇನ್ನೂ ಎರಡು ಪ್ರಾಜೆಕ್ಟ್ಸ್ ಇದೆ, ಅದನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನು ಸ್ಕ್ರಿಪ್ಟ್ಸ್ ಎಲ್ಲ ಇನ್ನು ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಈವನ್ ರವಿ ಗೌಡ ಅಂತಿದ್ದಾರೆ, ಅವರು ನಮ್ಮ ಡೈರೆಕ್ಟರ್ ಸರು, ಅವ್ರ ಜೊತೆ ಈಗ ನೆಕ್ಸ್ಟ್ ಪ್ರಾಜೆಕ್ಟ್ ಇನ್ನೊಂದಿದೆ. ಸೊ ವಿ ಆರ್ ಪ್ಲ್ಯಾನಿಂಗ್ ಫಾರ್ ನೆಕ್ಸ್ಟ್ ಒನ್. ಮತ್ತು ಒಂದು ಅಂದರೆ ನೀವು ಒಬ್ಬ ನ್ಯಾಯವಾದಿ ಆಗಬೇಕು ಅನ್ನೋ ಒಂದು ಕನಸು ಕೂಡ ನಿಮ್ದು ಹೌದು. ಈಗಾಗಲೇ ಶಿಕ್ಷಣ ಪಡೀತಾ ಇದ್ದೀರಾ, ಕಂಪ್ಯೂಟರ್ ಸೈನ್ಸ್ ಓದ್ಕೊಂಡ ನಂತರ ನೀವು LLB ಮಾಡೋದಕ್ಕೆ ಶುರು ಮಾಡಿದ್ರಿ. ಸೊ ಈ ಒಂದು ಅಭ್ಯಾಸ ಇರ್ಬೋದು, ಜೊತೆಗೆ ನಿಮ್ಮ ಹವ್ಯಾಸಗಳಿರ್ಬೋದು, ಇವೆಲ್ಲಕ್ಕೂ ಕೂಡ ಒಂದು ಟೈಮ್ ಕೊಡೋದಕ್ಕಾಗುತ್ತಾ? ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ? ಟೈಮ್ ಹೆಂಗಂತಂದರೆ ಮ್ಯಾಮ್, ಈವನ್ ವಿ ಹ್ಯಾವ್ ಟು ಚೂಸ್ ಸಮಥಿಂಗ್. ಒಂದು ಇದನ್ನು ಚೂಸ್ ಮಾಡಬೇಕು, ಇಲ್ಲ ಅದನ್ನು ಚೂಸ್ ಮಾಡಬೇಕು. ಐ ಆಮ್ ಟ್ರೈಂಗ್ ಟು ಮ್ಯಾನೇಜ್ ಬೋತ್. ಆ್ಯಂಡ್ ಇವೆರಡಕ್ಕೂ ನನಗೆ ಹೆಲ್ಪ್ ಮಾಡ್ತಾ ಇರೋದು ಮೈ ಮಾಮ್ ಆ್ಯಂಡ್ ಡ್ಯಾಡ್ ಓನ್ಲಿ. ಸೊ ಅಪ್ಪ ಏನು ಹೇಳ್ತಾರೆ, ಇದನ್ನು ಟ್ರೈ ಮಾಡು, ಅದನ್ನು ಟ್ರೈ ಮಾಡು. ಅಮ್ಮ ಹೇಳ್ತಾರೆ, ನೀನು ಇದನ್ನು ಮುಗಿಸ್ಕೊಂಡು ಇದನ್ನು ಬಾ ಅಂತಾರೆ. ಸೊ ಐ ಆಮ್ ಟ್ರೈಂಗ್ ಬೋತ್. LLB ಮಾಡ್ತಾ ಮಾಡ್ತಾ ಇವನ್ ಈ ಕಡೆನೂ ಟೈಮ್ ಕೊಡ್ತಾ ಇದ್ದೀನಿ. ಇದನ್ನು ಟೈಮ್ ಕಮ್ಮಿ ಕೊಡ್ತಾ ಇರೋದು ಸದ್ಯಕ್ಕೆ, ಲಾ ಜಾಸ್ತಿ ಕೊಡ್ತಾ ಇರೋದು. ಆ್ಯಂಡ್ ಸದ್ಯಕ್ಕೆ ಎಕ್ಸಾಮ್ಸು ಎಲ್ಲ ಇದೆಯಲ್ಲ, ಸೊ ಅದಕ್ಕೆ ಸ್ಟಡೀಸ್ ಮುಗಿಸ್ಕೊಂಡು ಐ ಆಮ್ ಟ್ರೈಂಗ್ ಟು ಸಂಡೇ ವೀಕೆಂಡಿಗೆ ಮಾತ್ರ ನಾನು ಸ್ಕ್ರಿಪ್ಟ್ ವರ್ಕಿಗೆಲ್ಲ ಕೂಡ್ತಾ ಇರೋದು ಅಷ್ಟೇ. ನಿಮ್ಮ ಮನೆಯ ಖುಷಿ ಶಾರ್ಟ್ ಮೂವಿ ಮೂಲಕ ಒಂದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ರಿಗೂ ಕೂಡ ಖುಷಿ ಕೊಟ್ಲು. ಅದಾದ ನಂತರ ಅವಳಿಗೆ ಏನಾದರೂ ಈ ಬಗ್ಗೆ ಹೆಚ್ಚು ಆಸಕ್ತಿ ಬಂದಿದೆಯಾ, ಅಥವಾ ಏನಾದರೂ ಅವಳಲ್ಲಿ ಬದಲಾವಣೆ ಕಾಣಿಸುತ್ತಾ ಅಂತ? ಅವಳು ಇವನ್ ಶಿ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಫೀಲ್ಡ್. ಅವಳು ಅಂತ ಇದ್ದಾಳೆ, ಅಣ್ಣ ನೆಕ್ಸ್ಟ್ ಏನಾದ್ರು ಇದ್ದರೆ ಹೇಳಿ, ನಾನು ರೆಡಿ ಆಗ್ತೀನಿ ಬೇಗ ಬೇಗ ಅಂತ ಹೇಳೋಳು. ಸೈಲೆಂಟ್ ಆಗಿ ಹೇಳ್ತಾಳಾ ಅಥವಾ? ಇಲ್ಲ, ಸೈಲೆಂಟ್ ಅಂತೂ ಇಲ್ಲ, ಚೀರಾಡ್ಕೊಂಡು ಹೇಳ್ತಿರ್ತಾಳೆ. ನಾನೇನು ಸ್ಟಡೀಸ್ ಮಾಡೋಕೆ ಕೂತ್ರು ಅವಳು ಆಲ್ವೇಸ್ ಕಮ್ ಆ್ಯಂಡ್ ಅಣ್ಣ ನೆಕ್ಸ್ಟು ಅವಳು ಡೈಲಾಗ್ ಹೇಳ್ತಾಳೆ. ಅವಳು ಏನು ಸಿನಿಮಾದಲ್ಲಿ ಹೇಳಿದಾಳೋ ಮಾಮ ಮಾಮ ಅಂತ ಡೈಲಾಗ್ಸ್ ಶೂಟ್ ಮಾಡಿಬಿಡ್ತಾಳೆ. ಮತ್ತೆ ಮಾಡೋಣ ಅಂತ. ಮತ್ತೆ ಮಾಡೋಣ ಮಮ್ಮ, ಮತ್ತೊಂದು ಏನೋ ಸ್ಟಾರ್ಟ್ ಮಾಡು, ಇನ್ನೊಂದು ಏನು ಇದ್ದರೆ ನಾನು ಕ್ಯಾಮ್ರಾ ನನ್ನ ಫ್ರೆಂಡಿಗೆ ಹೇಳ್ತೀನಿ, ನಾನು ವಿಡಿಯೋ ಮಾಡ್ತೀನಿ, ನಾನೇ ಶಾರ್ಟ್ ಫಿಲ್ಮ್ ಮಾಡ್ತೀನಿ, ನನ್ನ ಕಡೆ ಕ್ಯಾಮ್ರಾ ಇದೆ ಅಂತ ಅವಳೇ ಬಂದ್ಬಿಡ್ತಾಳೆ. ಹಾಗಾದರೆ ಮೊದಲ ಪ್ರಯತ್ನ ಭರ್ಜರಿ ಯಶಸ್ಸನ್ನು ಕಂಡಿತು. ಆದರೂ ಕೂಡ ಇನ್ನೂ ಸಾಕಷ್ಟು ಸಮಸ್ಯೆಗಳಿದೆ ಸಮಾಜದಲ್ಲಿ. ಅದು ಕೇವಲ ಮೊಬೈಲ್ ಅಂತ ಅನ್ಕೊಳ್ಳೋದಿಲ್ಲ, ಸಾಕಷ್ಟು ನೀವು ಕಣ್ತೆಗೆದು ನೋಡಿದ್ರೆ ಸಾಕಷ್ಟು ಸಮಸ್ಯೆಗಳು ಕಾಣುತ್ತೆ. ಮುಂಬರುವ ದಿನಗಳಲ್ಲೂ ಕೂಡ ನೀವು ಸಾಮಾಜಿಕ ಸಂದೇಶಗಳನ್ನೇ ಆಯ್ಕೆ ಮಾಡ್ಕೊಳ್ತೀರಾ? ಎಸ್ ಮ್ಯಾಮ್, ಇವನ್ ಸಾಮಾಜಿಕ ಜೊತೆ ಲಿಟಲ್ ಕಮರ್ಷಿಯಲ್ ಅಂದರೆ ಹಾಂ, ಯಾಕಂತಂದರೆ ಇವಾಗ ಜನ ನೋಡ್ತಾ ಇದ್ದೀರಾ ನೀವು ಹೆಂಗೆ ರೆಸ್ಪಾನ್ಸ್ ಬರ್ತಾ ಇದೆ. ಸುಮಾರು ಸಿನಿಮಾಗಳು ಬರ್ತಾ ಇದೆ ಕನ್ನಡದಲ್ಲಿ ಇವಾಗ. ಅದ್ರ ಪ್ರಕಾರ ನೋಡ್ತಾ ಹೋದರೆ ಎಲ್ಲರೂ ಒಂದು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಇದೇ ಬರುತ್ತೆ, ಇದು ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಅವ್ರ ಫಿಲ್ಮ್ಸ್ ಮಾತ್ರ ಬೇಗ ಬೇಗ ಬರಲಿ, ಅವ್ರನ್ನ ಅಷ್ಟೇ ನೋಡೋಣ ಅಂತ. ಇನ್ನೂ ಫಿಲ್ಮ್ಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ, ಬೇರೆ ಬೇರೆ ಕನ್ನಡ ಫಿಲ್ಮ್ಸು. ಅದನ್ನು ನೋಡಿ, ಯಾಕಂತಂದರೆ ಅವ್ರಿಗೂ ನಮ್ಮ ಥರ ಇನ್ನೂ ಆಸೆಗಳಿರುತ್ತೆ, ಟ್ಯಾಲೆಂಟ್ಸ್ ಇರುತ್ತೆ, ಅದನ್ನು ತೆಗಿಬೇಕು, ಟ್ಯಾಲೆಂಟ್ಸ್ನ ನಾವು ಪರಿಚಯ ಮಾಡಬೇಕು ಎಲ್ರಿಗೂ ಅನ್ನೋದೊಂದೇ ಇದ್ದೇ ಇರುತ್ತಲ್ಲ. ಸೊ ಅದಕ್ಕೆ ಖಂಡಿತ ಕಿರಣ್, ಮುಂಬರುವ ದಿನಗಳಲ್ಲಿ ಒಬ್ಬ ಅದ್ಭುತವಾದಂಥ ಕಲಾವಿದರಾಗ್ರಿ, ಅದರ ಜೊತೆಗೆ ತಂದೆ ತಾಯಿಗೂ ಕೂಡ ಒಂದು ಕನಸು, ನೀವು ಒಬ್ಬ ನ್ಯಾಯವಾದಿ ಆಗಬೇಕಂತ. ಆ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ಸೈಟ್ ನ್ಯೂಸ್ಗೆ ಸಮಯ ಕೊಟ್ಟದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಕಿರಣ್ ಉಪ್ಪಾರ್ ಬೆಳಗಾವಿಯ ಹಿರಿಯ ಪತ್ರಕರ್ತ ರವೀಂದ್ರ ಉಪ್ಪಾರ್ ಅವ್ರ ಮಗ. ನೀವೆಲ್ಲ ಆತನ ಒಂದು ವಿಚಾರಗಳನ್ನು ಕೇಳಿರ್ಬೋದು. ಚಿಕ್ಕ ವಯಸ್ಸಿನಲ್ಲಿ ಪ್ರಬುದ್ಧತೆ, ಹೌದಲ್ಲ? ಇವತ್ತಿನ ಯುವ ಜನತೆ ನಮ್ಮ ನಾಡಿನ ಸಮಸ್ಯೆಗಳ ಬಗ್ಗೆ ಚಿಂತನೆಯನ್ನ ಮಾಡಿದ್ರೆ, ಜೊತೆಗೆ ಇಂಥ ಸಮಸ್ಯೆಗಳನ್ನ ಚಿತ್ರಗಳ ಮೂಲಕ, ಅಂದ್ರೆ ಯಾವುದನ್ನ ಜನ ನೋಡ್ತಾರೋ ಅದೇ ಒಂದು ಮಾಧ್ಯಮವನ್ನ ಬಳಸಿಕೊಂಡಾಗ ಸಾಮಾಜಿಕ ಜಾಗೃತಿಯನ್ನು ಸುಲಭವಾಗಿ ಮೂಡಿಸಬಹುದು, ಜೊತೆಗೆ ಪಾಸಿಟಿವ್ ಆದಂತಹ ಸಂದೇಶಗಳನ್ನ ಸಮಾಜಕ್ಕೆ ಕೊಡ್ತಾ ಹೋಗ್ಬೋದು. ಹಾಗಾದ್ರೆ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಅನ್ಕೊಳ್ತೀನಿ. ಕಿರಣ್ನ ಬಾಳು ಇದೇ ರೀತಿ ಬೆಳಗ್ತಾ ಇರ್ಲಿ ಅಂತ ಹಾರೈಸ್ತಾ
ಮತ್ತಷ್ಟು ಪ್ರತಿಭೆಗಳನ್ನು ಇದೇ ವೇದಿಕೆಯಲ್ಲಿ ಮತ್ತೆ ಮತ್ತೆ ತರ್ತಾ ಇರ್ತೀವಿ. ನೀವು ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.